ಭಗವಾನ್ ಶ್ರೀಕೃಷ್ಣನು ಇಷ್ಟಪಡುವ ವಸ್ತುಗಳಲ್ಲಿ ಕೊಳಲು ಕೂಡ ಒಂದು. ನಾವು ಶ್ರೀಕೃಷ್ಣನ ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ ಅವನು ತನ್ನ ಕೈಯಲ್ಲಿ ಕೊಳಲು ಹಿಡಿದಿರುವುದನ್ನು ನೋಡಿರುತ್ತೇವೆ. ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ. ಶ್ರೀಕೃಷ್ಣನು ಒಮ್ಮೆ ತನ್ನ ಕೊಳಲನ್ನು ನುಡಿಸಲು ಪ್ರಾರಂಭಿಸಿದರೆ ಬ್ರಹ್ಮಾಂಡವೇ ಭಕ್ತಿಯಲ್ಲಿ ಮುಳುಗುತ್ತಿತ್ತು. ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣನು ಮುರಿಯಲು ಕಾರಣವೇನು? ಇದರ ಹಿಂದಿನ ಕಾರಣವೇನೆಂಬುದನ್ನು ನೀವಿಲ್ಲಿ ತಿಳಿದುಕೊಳ್ಳಿ. ಭಗವಾನ್ ಶ್ರೀಕೃಷ್ಣನು ತನ್ನ ಕೈಯಲ್ಲಿ ಹಿಡಿದಿರುವ ಕೊಳಲನ್ನು ಪ್ರೀತಿ, ಸಂತೋಷ ಮತ್ತು ಆಕರ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅವರ ಕೊಳಲಿನ ಹೆಸರು ಮಹಾನಂದ ಅಥವಾ ಸಂಮೋಹಿನಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ, ಭಗವಾನ್ ಶಿವನು ಶ್ರೀಕೃಷ್ಣನ ಕೊಳಲನ್ನು ಮಹರ್ಷಿ ದಧೀಚಿಯ ಮೂಳೆಗಳಿಂದ ರಚಿಸಿರುವ ಕೊಳಲು ಎನ್ನುವ ನಂಬಿಕೆಯಿದೆ. ಶಿವನು ಬಾಲಕೃಷ್ಣನನ್ನು ಭೇಟಿಯಾಗಲು ಬಂದಾಗ, ಈ ಕೊಳಲನ್ನು ಅವನಿಗೆ ಉಡುಗೊರೆಯಾಗಿ ನೀಡಲಾಯಿತು. ಅಂದಿನಿಂದ ಕೃಷ್ಣ ಈ ಕೊಳಲನ್ನು ತನ್ನೊಂದಿಗೆ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದನು. ರಾಧೆಯು ತನ್ನ ಕೊನೆಯ ಸಮಯದಲ್ಲಿ, ರಾಧೆಯನ್ನು ಕುರಿತು ಏನನ್ನಾದರೂ ಕೇಳಲು ಹೇಳಿದಾಗ, ರಾಧೆಯು ಶ್ರೀಕೃಷ್ಣನ ಬಳಿ ಆತನ ಕೊಳಲನ್ನು ನೀಡೆಂದು ಕೇಳಿದಳು. ಕೊಳಲಿನ ನಾದ ಕೇಳಿದ ಕೂಡಲೇ ರಾಧಾ ದೇಹವನ್ನು ತೊರೆದಳು ಎನ್ನಲಾಗುತ್ತದೆ. ಶ್ರೀಕೃಷ್ಣನು ರಾಧೆಯ ಅಗಲಿಕೆಯನ್ನು ಸಹಿಸಲಾರದೆ ತನ್ನ ಕೊಳಲನ್ನು ಮುರಿದು ಎಸೆಯುತ್ತಾನೆ. ಇಂತಹ ಇನ್ನಷ್ಟು ವಿಡಿಯೋಗೋಸ್ಕರ ನಮ್ಮ ಗುಡ್ ವೈಬ್ಸ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.